ಒಂದು ಸಲ ಒಬ್ಬ ರಾಜ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದ. ಊರಿಂದ ಊರಿಗೆ ಹೋಗಬೇಕು. ರಾಜ ಹೋಗೋದಂದರೆ ಸುಲಭನಾ? ಮುಂದೆ 10 ಕುದುರೆ ಬಂಡಿಗಳು, ಹಿಂದೆ ಕುದುರೆ ಬಂಡಿಗಳು, ನಡುವೆ ಅವನು ಅಲಂಕಾರವಾದಂಥ ಅಂಬಾರಿ ಮೇಲೆ ಕೂತಂಥ ರಾಜ ಹೋಗ್ತಾ ಇದ್ದ. ರಾಜ ರಾಣಿ ಎಲ್ಲ ಇದ್ದಾರೆ. ಹೋಗ್ತಿರ್ಬೇಕಾದ್ರೆ ಎಡಕ್ಕೆ ಬಲಕ್ಕೆ ತೋಟಗಳು ಕಾಣಿಸ್ತಾ ಇತ್ತು. ಸಾಲು ಹಿಡಿದು ದ್ರಾಕ್ಷಿ ತೋಟಗಳು. ಅವಾಗೆಲ್ಲ ಇರಾಕಲ್ಲೆಲ್ಲ ತುಂಬ ಚಂದ ದ್ರಾಕ್ಷಿ ಬೆಳೆಸ್ಬೇಕು ಅವರು. ದ್ರಾಕ್ಷಿ ತೋಟಗಳು ನೋಡ್ತಾ ಇದ್ದ. ಎಲ್ಲ ಕಡೆಗೆ ಹಣ್ಣಿನ ಗೊಂಚಲುಗಳಾಗಿದ್ದಾವೆ, ತುಂಬಿಬಿಟ್ಟಿದ್ದಾವೆ ಎಲ್ಲ ಬಳ್ಳಿಗಳೆಲ್ಲ. ಸಂತೋಷ ಆಯಿತು ಅವನಿಗೆ, ಎಷ್ಟೊಂದು ಚೆನ್ನಾಗಿ ದ್ರಾಕ್ಷಿ ಆಗಿದ್ದಾವೆ ಅಂತ. ಮುಂದೆ ಹೋದಾಗ ಒಂದು ಹೊಲ ಕಾಣಿಸ್ತು, ತೋಟ ತುಂಬ ಬಳ್ಳಿ ಚೆನ್ನಾಗಿದೆ, ಒಂದೇ ಒಂದು ಹಣ್ಣಿಲ್ಲ ಅದರೊಳಗೆ. ಆಶ್ಚರ್ಯ ಅವನಿಗೆ, ಹಣ್ಣಿನ ಕಾಲ ಅಲ್ವಾ ಇದು, ಒಂದು ಹಣ್ಣಿಲ್ಲ. ಅದು ನಿಲ್ಲಿಸಿದ, ತನ್ನ ಆನೆ ನಿಲ್ಲಿಸ್ಬಿಟ್ಟು ಮಂತ್ರಿಗಳಿಗೆ ಹೇಳಿದ, ಕೇಳ್ಕೊಂಬನ್ನಿ ಏನಾಗಿದೆ ಅವನಿಗೆ, ದ್ರಾಕ್ಷಿ ಆಗಿಲ್ಲ ಒಂದೂ ಅಂತ. ಮಂತ್ರಿಗಳು ಹೋಗಿ ಮಾತಾಡ್ಕೊಂಡು ಕರ್ಕೊಂಬಂದ್ರಂತ ಅವನ ರೈತನ ಕೇಳಿದ ರಾಜ, ಯಾಕಪ್ಪ ನಿನ್ನ ಹೊಲಕ್ಕೆ ಏನಾಗಿದೆ, ತೋಟದಲ್ಲಿ ಒಂದು ಹಣ್ಣು ಬಿಟ್ಟಿಲ್ಲ ದ್ರಾಕ್ಷಿ ಹಣ್ಣು, ಎಲ್ಲ ತೋಟದಲ್ಲಿ ದ್ರಾಕ್ಷಿ ಹಣ್ಣಿದೆ, ನಿನಗೊಬ್ಬಗೆ ಇಲ್ಲ ಅಂತ. ಇಲ್ಲ ಸ್ವಾಮಿ, ಇನ್ನೂ 2 ವರ್ಷ ಆಗಲ್ಲ ಅಂದ. 2 ವರ್ಷ ಆಗಲ್ವಾ, ಯಾಕೆ? ಇದು ನಿಮ್ಗೆ ಗೊತ್ತಿಲ್ಲ ಸ್ವಾಮಿ, ಯಾರೊಬ್ಬರು ಮಹಾತ್ಮರು ನನಗೆ ಬೀಜ ಕೊಟ್ಟಿದ್ದಾರೆ. ಈ ಬೀಜ ಹಾಕಿದ ಮೇಲೆ 30 ವರ್ಷಕ್ಕೆ ಹಣ್ಣಾಗ್ತದೆ. 30 ವರ್ಷ ತನಕ ಹಣ್ಣಾಗಲ್ಲ. ಅದನ್ನು ಚೆನ್ನಾಗಿ ನೋಡ್ಕೋಬೇಕು, ಕಸ ಬರದಾಗ ನೋಡ್ಕೋಬೇಕು, ಗೊಬ್ಬರ ಹಾಕಬೇಕು, ನೀರು ಕೊಡಬೇಕು, ಚೆನ್ನಾಗಿ ನೋಡ್ಕೋಬೇಕು. 30 ವರ್ಷ ಆದಮೇಲೆ ಹಣ್ಣು ಬರ್ತದಲ್ಲ, ಪ್ರಪಂಚದಲ್ಲಿ ಅಂಥ ಹಣ್ಣು ಯಾವುದೂ ಇರೋದಿಲ್ಲ ಅಂತ ಹೇಳಿದ್ದಾರೆ. ನನಗೆ ದೊಡ್ಡವ್ರ ಮೇಲೆ ನಂಬಿಕೆ ಇದೆ ಸ್ವಾಮಿ, ಹಾಕಿದ್ದೀನಿ. ಈಗ 28 ವರ್ಷ ಆಯಿತು, ನಾನು ನೀರು ಗೊಬ್ಬರ ಹಾಕ್ತೀನಿ, ಒಂದು ಹಣ್ಣು ಬಂದಿಲ್ಲ ಅದರೊಳಗೆ ಅಂತ. ಅವನಂದು ಬರುತ್ತೆ ಅಂತ ಏನು ಗ್ಯಾರಂಟಿ ಅಂತ ರಾಜ ಕೇಳಿದ. ಗೊತ್ತಿಲ್ಲ ಸ್ವಾಮಿ, ದೊಡ್ಡವ್ರು ಹೇಳಿದ್ದಾರೆ, ನಂಬಿಟ್ಟಿದ್ದೀನಿ, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ. ಇನ್ನು 2 ವರ್ಷ ತಾನೇ, 28 ವರ್ಷ ಮಾಡಿದ್ದೀನಿ ಅಂತ, 2 ವರ್ಷ ಮಾಡ್ತೀನಿ. ರಾಜನಿಗೆ ಆಶ್ಚರ್ಯ ಆಯಿತು. ಒಂದು ಕೆಲಸ ಮಾಡಪ್ಪ, 2 ವರ್ಷ ಆದಮೇಲೆ ದೇವರ ದಯಿಂದ ನಾನು ನೀನು ಬದುಕಿದ್ರೆ ಆ ದ್ರಾಕ್ಷಿ ಹಣ್ಣು ತಂದು ಕೊಡ್ತೀಯ ನನಗೆ, ನೋಡ್ಬೇಕದು ಹೇಗಿರುತ್ತೆ ಅಂತ. ಖಂಡಿತ ಕೊಡ್ತೀನಿ ಸ್ವಾಮಿ ಅಂದ. ರಾಜರು ಹೋದರು ಮುಂದೆ. 2 ವರ್ಷ ಕಳೀತು. ಇವನ ತೋಟದಲ್ಲಿ ದ್ರಾಕ್ಷಿ ಹಣ್ಣು ಬಿಡ್ತು. ಅದೆಂಥ ದ್ರಾಕ್ಷಿ ಹಣ್ಣು ರೀ ಅದು, ಟೆನ್ನಿಸ್ ಬಾಲ್ದಂಥ ದೊಡ್ಡ ದೊಡ್ಡ ದ್ರಾಕ್ಷಿ. ಒಂದು ತಿಂದರೆ ಹೊಟ್ಟೆ ತುಂಬಿಡ್ಬೇಕು. ಬೀಜ ಇಲ್ಲ ಒಳಗಡೆ, ರಸ ಅಂದರೆ ಅಮೃತ ಅದು, ಆ ಥರದ್ದು. ಎಲ್ರಿಗೂ ಆಶ್ಚರ್ಯ, ಇಂಥ ದ್ರಾಕ್ಷಿ ನೋಡೇ ಇಲ್ಲ ನಾವು ಅಂತ. ಅವನೇನು ಮಾಡಿದ, ರಾಜನಿಗೆ ಮಾತು ಕೊಟ್ಟಿದ್ನಲ್ಲ, ಒಂದು ಬುಟ್ಟಿ ತುಂಬ ಹಣ್ಣುಗಳನ್ನು ತೊಗೊಂಡ ಅರಮನೆಗೆ ಹೋದ. ಅರಮನೆ ಸುಮ್ಮನೆ ಬಿಡ್ತಾರೆ ಒಳಗಡೆ. ಇವ್ರು ಕೇಳ್ಕೊಂಡ, ಹೇಳಿ ನಾನು 30 ವರ್ಷ ಆದ್ಮೇಲೆ ದ್ರಾಕ್ಷಿ ಬರ್ತದೆ ಅಂತ ಹೇಳಿದ್ದೆ ರಾಜರಿಗೆ, ಅದು ಬಂದಿದೆ ಫಸಲು, ರಾಜರಿಗೆ ಕೊಡಬೇಕಾಗಿದೆ. ರಾಜನ ನೆನಪಾಯ್ತು, ಕರಿ ಅವನೊಳಗೆ ಕರಿಯವನ್ನ ಅಂದರು. ರಾಜನ ಅರಮನೆ ಒಳಗೆ ಹೋದ. ಇವನು ಆ ಬುಟ್ಟಿ ಹಣ್ಣಿಟ್ಟ. ಯಾವ ಹಣ್ಣು ಇದು ಅಂತ ಕೇಳಿದ ರಾಜ. ಇದೇ ದ್ರಾಕ್ಷಿ ಸ್ವಾಮಿ, ವಿಶೇಷ ದ್ರಾಕ್ಷಿ, 30 ವರ್ಷಕ್ಕಾದದ್ದು ಅಂತ. ಒಂದು ಹಣ್ಣು ರಾಜ ತಿಂದ. ಛೇ, ಇಂಥ ಹಣ್ಣು ಜಗತ್ತಲ್ಲಿ ತಿಂದೇ ಇಲ್ಲ ಎಂದು ನಾನು ಮೊದಲು ಅಂದ್ಕೊಂಡ. ಹೆಂಡತಿ ಕೊಟ್ಟ, ತನ್ನ ಮಕ್ಕಳಿಗೆ ಕೊಟ್ಟ, ದರ್ಬಾರದ ರಾಜರಿಗೆಲ್ಲ ಕೊಟ್ಟ, ಜೊತೆಗಿದ್ದವರಿಗೆಲ್ಲ ಕೊಟ್ಟ. ಭಾರಿ ಸಂತೋಷ ಪಟ್ಬಿಟ್ಟ. ಅದ್ಭುತ ಕೆಲಸ ಮಾಡಿದ್ಯಪ್ಪ ನೀನು ಯಾವ ಊರು ನಿಂದು ಅಂತ ಕೇಳಿದ. ಆ ಊರ ಹೆಸರು ಹೇಳಿದ. ರಾಜ ಏನು ಮಾಡಿದ ಗೊತ್ತಾ, ಅರಮನೆಯ ಬೊಕ್ಸ ತೆಗೆಸಿ ಸಾಕಷ್ಟು ವಜ್ರದ ಆಭರಣಗಳನ್ನು ಕೊಟ್ಟುಬಿಟ್ಟ ಅವನಿಗೆ, ಒಂದು ಬುಟ್ಟಿ ಹಣ್ಣಿಗೆ. ಅಷ್ಟೇ ಅಲ್ಲ, ನೀ ಯಾವ ಊರಲ್ಲಿ ಇದ್ದೀಯಲ್ಲ ಆ ಊರು ನಿನಗೆ ಒಂಬಳಿ ಹಾಕಿ ಕೊಟ್ಬಿಟ್ಟಿದ್ದೀನಿ. ನೀನೇ ರಾಜ, ಅದಕ್ಕೆ ರಾಜ ನೀನೇ, ಅದಕ್ಕೆ ಹಳ್ಳಿಗೆ ನೀನೇ ಮಾಡ್ಕೊಂಬಿಡೋದಲ್ಲ, ನೀನೇ ಚಕ್ರವರ್ತಿ ರಾಜ. ಅದಕ್ಕೆ ಆಶ್ಚರ್ಯ ಎಲ್ರಿಗೂ. ಏನು ಒಂದು ಬುಟ್ಟಿ ಹಣ್ಣಿಗೋಸ್ಕರ ಇಷ್ಟೊಂದು ಕೊಡೋದ, ವಜ್ರದ ಆಭರಣ ಕೊಡೋದಲ್ಲ, ಊರೇ ಬರ್ಕೊಟ್ಬಿಟ್ಟ ಅವನಿಗೆ. ಹೊರಗೆ ಬಂದ ಸುದ್ದಿ ಹಬ್ಬಿಡ್ತು. ಯಾರೋ ಹೇಳ್ತಾರೆ ಹೊರಗಡೆ. ನೋಡಿ ತಮಾಷೆ, ಮರುದಿನ ಬೆಳಗ್ಗೆ ಅರಮನೆ ಮುಂದೆ ದೊಡ್ಡ ಕ್ಯೂ. ಎಲ್ಲ ದ್ರಾಕ್ಷಿ ಬೆಳೆಗಾರರು ಎಲ್ಲರೂ ಒಂದೊಂದು ಬುಟ್ಟಿ ಹಣ್ಣು ತಂದಿದ್ದಾರೆ, ಕೊಡಬೇಕು ರಾಜನಿಗೆ ಅಂತ. ರಾಜನ ಮುಂದೆ ಮಂತ್ರಿಗಳು ಹೇಳಿದ್ರು, ಏನು ಸ್ವಾಮಿ ಗಲಾಟೆ ಹಿಡಿದ್ಬಿಟ್ಟಿದೆ ಅರಮನೆ ಮುಂದೆ, 1000 ಜನ ನಿಂತಿದ್ದಾರೆ, ಬುಟ್ಟಿ ಹಣ್ಣು ಹಿಡ್ಕೊಂಬಂದಿದ್ದಾರೆ, ನಿಮ್ಗೆ ಕೊಡಬೇಕು ಅಂತ. ಬೇಡ ಅಂತ ಕಳಿಸ್ಬಿಡು ಅವ್ರನ್ನೆಲ್ಲ ಅಂದ. ಬೇಕಾಗಿಲ್ಲ ಅಂತ ಕಳಿಸ್ಬಿಡು ಅಂದ. ಅವ್ರಿಗೆ ಕೋಪ ಬಂತು. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಮಾಡ್ತೀರ ನೀವು, ಅವನಿಗೆ ಬಂದಿದ್ದವನಿಗೆ ವಜ್ರದ ಆಭರಣ ಕೊಟ್ರಿ, ಊರೇ ಬರ್ಕೊಟ್ರಿ, ನಮಗೇನು ಮಾತಾಡ್ಸೋದಿಲ್ಲ ನೀವು ಅಂತ ಗಲಾಟೆ ಮಾಡಿದರು. ರಾಜ ಹೊರಗಡೆ ಬಂದ. ಏನು ಗಲಾಟೆ ನಿಮ್ಮದು? ಅಲ್ಲ, ಅವನಿಗೆಲ್ಲ ಕೊಟ್ರಿ, ನಮ್ಮ ದ್ರಾಕ್ಷಿಗೇನು ಕೊಡಲ್ವಾ ಅಂತ. ಏನೂ ಕೊಡಲ್ಲ ನಿಮಗೆ, ನಿಮ್ಮ ಸಾಮಾನ್ಯ ದ್ರಾಕ್ಷಿ ನಿಮ್ಮದು, ಅವನ ದ್ರಾಕ್ಷಿ ಬೇರೆ ಇದೆ. ನಾನು ದ್ರಾಕ್ಷಿಗೋಸ್ಕರ ಕೊಡಲಿಲ್ಲ ಹಳ್ಳಿಯದನ್ನು, ದ್ರಾಕ್ಷಿಗೋಸ್ಕರ ನಾನು ವಜ್ರದ ಆಭರಣ ಕೊಡಲಿಲ್ಲ. ಎಷ್ಟು ಚಂದದ ಮಾತು ಸ್ವಾಮಿ ಇದು. ರಾಜ ಹೇಳ್ತಾನೆ, ನಾನು ದ್ರಾಕ್ಷಿಗೋಸ್ಕರ ಊರು ಮತ್ತು ವಜ್ರದ ಆಭರಣಗಳನ್ನು ಕೊಡಲಿಲ್ಲ, ಕೊಟ್ಟದ್ದು ಆ ಮನುಷ್ಯನಿಗಿರುವಂಥ ನಂಬಿಕೆ ಮತ್ತು ಪರಿಶ್ರಮಕ್ಕೆ ಕೊಟ್ಟಿದ್ದೇನೆ. ನಂಬಿಕೆ ಇದೆ ಅಲ್ರಿ, 30 ವರ್ಷ ಹಣ್ಣು ಆಗಲ್ಲ ಅಂತ ನಂಬ್ಕೊಂಡಿದ್ದಾನಲ್ಲ ಮನುಷ್ಯ. ಮತ್ತೊಬ್ಬರು ಅದು ಇರ್ತಿದ್ರ, ಅಯ್ಯೋ ಬಿಡ್ರಿ 30 ವರ್ಷದಲ್ಲಿ 25 ಸಲ ಪೀಕ್ ಬರ್ತಿತ್ತು, ಬೇಕಾದಷ್ಟು ಗಳಿಸ್ಕೊಂಡ್ಬಿಡ್ತೀವಿ ಅಂತಿದ್ರು. ಆದರೆ ಈತ ಆ ದೊಡ್ಡವರ ಮಾತನ್ನು ನಂಬಿಕೊಂಡಿದ್ದಾನೆ, ಏನೂ ಅಪೇಕ್ಷೆ ಮಾಡದೆ 30 ವರ್ಷ ದುಡಿದಿದ್ದಾನಲ್ಲ ಪರಿಶ್ರಮ. ನಾನು ಕೊಟ್ಟಂಥ ಆ ಗ್ರಾಮ ಮತ್ತು ಕೊಟ್ಟಂಥ ವಜ್ರದ ಆಭರಣಗಳು ಆತನಿರುವಂಥ ನಂಬಿಕೆ ಮತ್ತು ಪರಿಶ್ರಮ ಕೊಟ್ಟಂಥ ಹೊರತಾಗಿ
ದ್ರಾಕ್ಷಿ ಕೊಟ್ಟದ್ದಲ್ಲ, ದ್ರಾಕ್ಷಿ ಬೆಲೆ ಅಲ್ಲ ಅದು. ಜನಕ್ಕೆ ಅನಿಸ್ತು ಹೌದು ಅಂತ. ಸ್ನೇಹಿತರೆ, ನನಗೆ ಯಾವಾಗಲೂ ಅನಿಸೋದು ಇದು, ಬದುಕಿನಲ್ಲಿ ಮನುಷ್ಯ ದೊಡ್ಡವನಾಗೋದು 2 ಗುಣಗಳಿಂದ. ಯಾವುದೋ ಒಂದರಲ್ಲಿ ಗಟ್ಟಿಯಾದ ನಂಬಿಕೆ, ಶ್ರದ್ಧೆ ಇರಬೇಕು ನನಗೆ. ಶ್ರದ್ಧೆ ಇಲ್ಲದಂಥ ವ್ಯಕ್ತಿ ಎಲೆಕ್ಟ್ರಿಕ್ ಕಂಬ ಇದ್ದಾಗೆ. ಗಿಡ ಬೆಳೀತದೆ, ಬೇರು ಬಿಡ್ತದೆ, ಹಣ್ಣು ಹೂ ಕೊಡ್ತದೆ. ಎಲೆಕ್ಟ್ರಿಕ್ ಕಂಬ ಏನು ಬೆಳೀತದ? ಬೆಳೆಯಲ್ಲ, ಬೇರಿಲ್ಲ ಅದಕ್ಕೆ. ನಂಬಿಕೆ ಅನ್ನೋದು ಬದುಕಿನ ಬೇರೆ ಇದ್ದ ಹಾಗೆ. ಯಾರಿಗೆ ಶ್ರದ್ಧೆ ಇದೆಯೋ, ನಂಬಿಕೆ ಇದೆಯೋ ಮತ್ತು ಪರಿಶ್ರಮ ಮಾಡೋ ಶಕ್ತಿ ಇದೆಯೋ ಅವರಿಗೆ ಭಗವಂತ ತುಂಬ ಕೊಡ್ತಾನೆ, ಮೆಚ್ಚುಗೆಯಿಂದ ಕೊಡ್ತಾನೆ. ಜೀವನ ಉತ್ತಮಕ್ಕೆ ಹೋಗ್ತದೆ, ಉನ್ನತ ಮಟ್ಟಕ್ಕೆ ಹೋಗ್ತದೆ. ಅದರಿಂದ ನಮ್ಮಲ್ಲಿರುವಂಥ ನಂಬಿಕೆ ಮತ್ತು ಪರಿಶ್ರಮಕ್ಕೆ ನಾವು ಯಾವಾಗಲೂ ಬೆಲೆ ಕೊಡಬೇಕು.